ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರಾವಳಿಯಲ್ಲಿ ಅಭಿವೃದ್ಧಿಯ ಅಲೆ, ಸಿಆರ್ಝೆಡ್ ನಿಯಮಾನುಸಾರ ಯೋಜನೆಗಳಿಗೆ ಒತ್ತು. ಆಂಧ್ರ ಮುಡಿಗೇರಿದ ಬೆಸ್ಟ್ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ರಶಸ್ತಿ, ಅತ್ಯುತ್ತಮ ವಿವಾಹ ತಾಣವಾದ ತೆಲುಗುನಾಡು. ಬಾರ್ಡರ್ ಟೂರಿಸಂ ಉತ್ತೇಜನಕ್ಕೆ ಹೊಸ ಬ್ರಿಡ್ಜ್, ಪ್ರಯಾಣ ಪ್ರಯಾಸ ನೀಗಿದ 500 ಮೀಟರ್ ಸೇತುವೆ. ಟೂರಿಸಂ ಬಲಪಡಿಸಲು ವಿವಿಧ ಸೂತ್ರ, 117 ಯೋಜನೆಗಳಿಗೆ ಕೇಂದ್ರದ ಅನುಮೋದನೆ. ಸಿಆರ್ಝೆಡ್ ನಿಯಮಗಳ ಅಡಿಯಲ್ಲಿ ರಾಜ್ಯದ ಕರಾವಳಿ ಭಾಗಗಳ ಅಭಿವೃದ್ಧಿಗೆ ಯೋಜನೆ ಸಿದ್ಧಪಡಿಸಲು ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಕಡಲ ತೀರಗಳ ಪ್ರತ್ಯೇಕ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಲು ಸಚಿವರು ಆಗ್ರಹಿಸಿದ್ದಾರೆ. ಕರ್ನಾಟಕವು 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದ್ದು, ಬೀಚ್ ಟೂರಿಸಂ, ಮರೀನ್ ಅಡ್ವೆಂಚರ್ ಟೂರಿಸಂ ಮತ್ತು ವೆಲ್ನೆಸ್ ಟೂರಿಸಂಗಳಿಗೆ ಕರಾವಳಿ ಭಾಗಗಳಲ್ಲಿ ಪ್ರೋತ್ಸಾಹಿಸಲು ಈ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕದ ಕರಾವಳಿ ಭಾಗ ರಾಜ್ಯ ಪ್ರವಾಸೋದ್ಯಮ ಏಳಿಗೆಗೆ ಶ್ರಮಿಸಲಿದ್ದು, ಹೂಡಿಕೆದಾರರ ಒಲವು ಕೂಡ ಕರಾವಳಿ ಭಾಗಗಳ ಮೇಲೆ ಹೆಚ್ಚಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಡೆಸ್ಟಿನೇಷನ್ ವೆಡ್ಡಿಂಗ್ಗಳಿಗೆ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿರುವ ಆಂಧ್ರಪ್ರದೇಶಕ್ಕೆ ಅತ್ಯುತ್ತಮ ವಿವಾಹ ತಾಣ ಉದಯೋನ್ಮುಖ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಡೆಸ್ಟಿನೇಷನ್ ವೆಡ್ಡಿಂಗ್ಗಳಿಗೆ ಪ್ರಮುಖ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಮತ್ತು ವೆಡ್ಡಿಂಗ್ ಟೂರಿಸಂ ಉತ್ತೇಜಿಸಲು ಆಂಧ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಬೆಂಬಲದೊಂದಿಗೆ ಪ್ರವಾಸೋದ್ಯಮ ವಲಯವನ್ನು ಬಲಪಡಿಸಲು ಆಂಧ್ರಪ್ರದೇಶ ಸರ್ಕಾರ ಶ್ರಮಿಸಿದೆ. ನಿರಂತರ ಪ್ರಯತ್ನಗಳ ಫಲವಾಗಿ ಈ ಪ್ರಶಸ್ತಿಯು ಲಭಿಸಿದೆ ಎಂದು ಪ್ರವಾಸೋದ್ಯಮ ಸಚಿವ ಕಂದುಲ ದುರ್ಗೇಶ್ ತಿಳಿಸಿದ್ದಾರೆ. ಸುಂದರ ಮತ್ತು ಐತಿಹಾಸಿಕ ನಗರಗಳಲ್ಲಿ ಒಂದಾದ ಉತ್ರೇಚ್ನ ಕಾಲುವೆಗಳು ವಿಶ್ವದಲ್ಲೇ ವಿಶಿಷ್ಟವಾದವು. ಈ ಕಾಲುವೆಗಳ ಪಕ್ಕದಲ್ಲಿ ನೀರಿನ ಮಟ್ಟಕ್ಕೆ ಸಮಾನವಾಗಿ ವಾರ್ಫ್ ಎಂಬ ಕೆಳಮಟ್ಟದ ಪಾದಚಾರಿ ಮಾರ್ಗಗಳಿವೆ. ಹಿಂದೆ ಇಲ್ಲಿ ಸರಕುಗಳನ್ನು ಸಂಗ್ರಹಿಸಲು ಗೋದಾಮುಗಳಿದ್ವು. ಆದರೆ ಇಂದು ಅವುಗಳನ್ನು ಸುಂದರವಾದ ಕೆಫೆಗಳು, ರೆಸ್ಟೋರೆಂಟ್ಗಳು ಮತ್ತು ಮನೆಗಳಾಗಿ ಪರಿವರ್ತಿಸಲಾಗಿದೆ. ಇಂತಹ ವಿನ್ಯಾಸ ವಿಶ್ವದ ಬೇರೆ ಯಾವ ನಗರದಲ್ಲೂ ಕಾಣಸಿಗುವುದಿಲ್ಲ. ನಗರದ ಮಧ್ಯಭಾಗದಲ್ಲಿರುವ ಡೋಮ್ ಟವರ್ ಅತ್ಯಂತ ಎತ್ತರದ ಚರ್ಚ್ ಗೋಪುರವಾಗಿದೆ. ಇದರ ಎತ್ತರ 112.5 ಮೀಟರ್. ಕುತೂಹಲದ ವಿಷಯವೆಂದರೆ 1674ರಲ್ಲಿ ಸಂಭವಿಸಿದ ಭೀಕರ ಸುಂಟರಗಾಳಿಯಿಂದ ಚರ್ಚ್ನ ಮುಖ್ಯ ಭಾಗ ಕುಸಿದು ಬಿದ್ದಿತ್ತು. ಆದರೆ ಈ ಗೋಪುರ ಮಾತ್ರ ಹಾಗೆಯೇ ಉಳಿಯಿತು. ಅಂದಿನಿಂದ ಈ ಗೋಪುರ ಮತ್ತು ಚರ್ಚ್ ಬೇರೆ ಬೇರೆಯಾಗಿ ನಿಂತಿವೆ. ಹಾಗಾದ್ರೆ ಉತ್ರೇಚ್ ಯಾವ ದೇಶದಲ್ಲಿದೆ? ಲಡಾಖ್ನ ನುಬ್ರಾ ಕಣಿವೆಯಲ್ಲಿ ಹೊಸ ಮೋಟಾರು ಸೇತುವೆ ನಿರ್ಮಾಣವಾಗಲಿದ್ದು, ಕೇವಲ 500 ಮೀಟರ್ ಸೇತುವೆ ದಾಟುವ ಮೂಲಕ ಗಡಿ ಗ್ರಾಮಗಳನ್ನು ತಲುಪಲು ಪೂರಕವಾಗಲಿದೆ. ಈ ಹಿಂದೆ ನುಬ್ರಾ ಕಣಿವೆಯಿಂದ ಸುಮೂರ್, ಬರ್ಮಾ, ಚರಸ ಮುಂತಾದ ಗ್ರಾಮಗಳನ್ನು ತಲುಪಲು 70 ಕಿಲೋಮೀಟರ್ ಪ್ರಯಾಣ ಮಾಡಬೇಕಿತ್ತು. ಆದರೆ ಬರ್ಮಾ ಸಮೂರ್ ಸೇತುವೆಯ ನಿರ್ಮಾಣದಿಂದ ಆ ಪ್ರಯಾಣದ ಪ್ರಯಾಸ ಕಡಿಮೆಯಾಗಲಿದೆ. ಇದಲ್ಲದೆ ಸ್ಥಳೀಯ ಗ್ರಾಮಸ್ಥರಿಗೆ ಆಸ್ಪತ್ರೆ, ಶಾಲೆಗಳು, ಮಾರುಕಟ್ಟೆಗಳ ಸಂಚಾರಕ್ಕೂ ಸಹಾಯವಾಗಲಿದೆ. ಬಾರ್ಡರ್ ಟೂರಿಸಂ ಬೆಳವಣಿಗೆಯಲ್ಲಿ ಈ ಸೇತುವೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ತಿಳಿಸಿದ್ದಾರೆ. ದೇಶದಾದ್ಯಂತ ಪ್ರವಾಸೋದ್ಯಮ ಸೌಲಭ್ಯಗಳನ್ನು ಬಲಪಡಿಸಲು ಮತ್ತು ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಲು ಕೇಂದ್ರ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಅಂದಾಜು 5,000 ಕೋಟಿ ಮೌಲ್ಯದ 117 ಪ್ರವಾಸೋದ್ಯಮ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವಾಲಯ ತಿಳಿಸಿದೆ. ಈ ಯೋಜನೆಗಳ ಪೈಕಿ ಸ್ವದೇಶ್ ದರ್ಶನ್ 2.0, ಚಾಲೆಂಜ್ ಬೇಸ್ಡ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಸ್ಕೀಮ್, ಪ್ರಸಾದ್, ಧರ್ತಿ ಆಬಾ ಜಂಜಾಟಿಯ ಗ್ರಾಮ ಉತ್ಕರ್ಷ ಅಭಿಯಾನ ಮುಂತಾದ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಗಳ ಮುಖಾಂತರ ದೇಶದ ಎಲ್ಲ ಪ್ರವಾಸಿ ತಾಣಗಳ ಸಮಗ್ರ ಅಭಿವೃದ್ಧಿಗೆ ಚಾಲನೆ ದೊರೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ದಕ್ಷಿಣ ಆಫ್ರಿಕಾ ದೇಶದ ಕರೆನ್ಸಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.